ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀವಿ. ಬ್ಯಾಂಗ್ಳೂರಿಂದ ಮೆಜೆಸ್ಟಿಕ್ಕಿಗೆ ಬಂದುಬಿಟ್ಟು ಮೆಜೆಸ್ಟಿಕ್ಕಿಂದ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ದೀವಿ. ಅಂದರೆ ಇವಾಗ ನೈಟ್ 10 o'clock ಆಗಿದೆ. 10 o'clock ನೈಟ್ ಜರ್ನಿ ಮಾಡ್ತಾಯಿದ್ದೀವಿ ಇವತ್ತು. ಹೆಂಗಿರುತ್ತೆ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಗೈಸ್, ನೋಡಿ. ನಿಮಗೂ ಬೇಕಂದರೆ ನೈಟ್ ಬನ್ನಿ. ನೈಟ್ ಬಂದರೆ ಬೆಳಗಿನ ಜಾವ ಹೋಗ್ತೀರಾ, ಟೈಮ್ ಗೊತ್ತಿಲ್ಲ, ನಾನು ಹೋಗ್ತೀರಲ್ಲ ಆವಾಗ ಗೊತ್ತಾಗುತ್ತೆ ನೋಡಿ ನಿಮಗೆ ಟೈಮು. ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಯಿತು. ಇವಾಗ ಮೆಜೆಸ್ಟಿಕ್ಕಿಂದ ಹೋಗ್ತಾಯಿದ್ವಿ ಗೈಸ್. ಬಸ್ ಸ್ಟಾರ್ಟ್ ಆಯಿತು, ನೋಡೋಣ ಬನ್ನಿ. ಟೈಮ್ ನೋಡಿ ಗೈಸ್, 11 ಆಗಿದೆ. ಇವಾಗ ಹೋಗ್ತಾಯಿದ್ದೀವಿ, ಲೈಟ್ ಜರ್ನಿ ಮಾಡ್ತಾಯಿದ್ದೀವಿ ಗಾಯ್ಸ್. ಬನ್ನಿ ನೋಡೋಣ ಹೆಂಗಿರುತ್ತೆ ನಮ್ಮ ಜರ್ನಿ ಅಂದ್ಬಿಟ್ಟು. ಆಮೇಲೆ ಸಿಕ್ಕಿಂಗ್ ಗೈಸ್. ನೋಡಿ ಒರಾಯನ್ ಮಾಲ್ ಬಂತು. ಅವತ್ತು ವಿಡಿಯೋ ಮಾಡಿದ್ರಲ್ಲ ಇದೆ ಒರಾಯನ್ ಮಾಲ್. ನೈಟ್ ಟೈಮ್ ನೋಡಿ ಗೈಸ್ ಹೆಂಗಿದೆ, ಫುಲ್ ಲೈಟಿಂಗ್ ಸಾಕವ್ರೆ. ಐ ಥಿಂಕ್ ಕ್ಲೋಸ್ ಆಗಿದೆ, ಇಲ್ಲ ಇನ್ನೂ ಇದೆ. PVR ಇದೆಲ್ಲ ಕ್ಲೋಸ್ ಆಗಿರಲ್ಲ. ವಾವ್, ಈ ಬಿಲ್ಡಿಂಗ್ ನೋಡಿ ಗೈಸ್ ಮಸ್ತಾಗಿದೆ ಅಷ್ಟೇ. ಗಾಯ್ಸ್ ನೋಡಿ, ಇವಾಗ ನಾವು ಬಂದ್ವಿ ಧರ್ಮಸ್ಥಳಕ್ಕೆ. ನೋಡಿ ಗೈಸ್, ಬೆಳಗಿನ ಜಾವ ಎಷ್ಟು 5:30ಗೆ ಬಂದ್ವಿ ನೋಡಿ. ನೋಡಿ ಗೈಸ್, ಅವೆಲ್ಲ ನಿಂತವ್ರೆ. ಇವಾಗ ಇಲ್ಲಿಂದ ಒಳಗಡೆ ಹೋಗಬೇಕು. ದಿಸ್ ಇಸ್ ದ ಗೇಟ್. ನೋಡಿ ಎಲ್ಲ ನೋಡಿ, ಗೇಟ್ ವೇ ಆಫ್ ದೇವಸ್ಥಾನ. ಇವಾಗ ಒಳಗಡೆ ಹೋಗೋಣ ಗ್ಯಾಸ್. ನೋಡಿ ಗ್ಯಾಸ್, ಇದು ಇಲ್ಲಿಂದ ಗೋಮಟೇಶ್ವರ ಹತ್ರ ಹೋಗೋದಂತೆ. ಅಲ್ಲಿ ನೋಡಿ ಮೇಲೆ ಮೂನ್ ಕಾಣಿಸ್ತಾರೆ. ಇವಾಗ ರೂಮ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಗ್ಯಾಸ್. ನೋಡಿ ಗ್ಯಾಸ್, ಇಲ್ಲಿಂದ ಹೆಂಗಿದೆ, ಇಲ್ಲೊಂದು ಏನೋ ಇದು ಮಾಡಿದ್ದಾರೆ. ಇವಾಗ ಬನ್ನಿ ಗ್ಯಾಸ್ ಹೋಗೋಣ ಗ್ಯಾಸ್. ಇದು ಅಣ್ಣಪ್ಪ ಸ್ವಾಮಿ ಅಂತ, ಇಲ್ಲಿ ಬರೀ ಬಾಯ್ಸ್ ಹೋಗೋದು, ಗಂಡಸರು. ನೋಡಿ ಗ್ಯಾಸ್ ಎಲ್ಲ ಅವರೆಲ್ಲ ಇಲ್ಲೆಲ್ಲ ರೂಮ್ಸ್ ಇದ್ರು. ನಾವು ಡೌನ್ಗೆ ಹೋಗೋಣ ಬನ್ನಿ, ಅಲ್ಲಿ ರೂಮ್ ಮಾಡೋಣ ನಾವು. ಟೆಂಪಲ್ಗೆ ಈಗಿಂದಲೇ ಹೋಗಬೇಕು. ನೋಡಿ ನೋಡಿ ಮೂನ್ ಕಾಣಿಸ್ತಾ ಇದೆ ನೋಡಿ. ನೋಡಿ ಬಸ್ಸಿಂದ ಅಂಗಡಿಗಳು ಸ್ಟಾರ್ಟ್ ಆಗ್ತದೆ. ಇಲ್ಲ ಇದು ನೋಡಿ, ಇವೆಲ್ಲ ಗೆಸ್ಟ್ ಹೌಸ್ಗೆ ಹೇಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಗಾಯ್ಸ್, ಬರ್ಬೋದು ದೇವಸ್ಥಾನ, ಆಮೇಲೆ ಹೋಗೋಣ ಬನ್ನಿ ಗಾಯ್ಸ್. ನೋಡಿ ಇವಾಗ ಇಲ್ಲಿ ಬಂದ್ವಿ, ದೇವಸ್ಥಾನಕ್ಕೆ ಬಂದ್ವಿ ಬೆಳಗ್ಗೆ. ಅಲ್ಲಿ ರೂಮ್ಗೆ ಹೋಗ್ಬಿಟ್ಟು ಮಲ್ಕೊಬಿಟ್ವಿ ಗೈಸ್. ಮಲ್ಕೊಬಿಟ್ಟು ಬೆಳಗ್ಗೆ ಜಾವ 5:30ಗೆ ಬಂದ್ವಲ್ಲ, ಅದಕ್ಕೆ ಇವಾಗ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಗೈಸ್, ಎಲ್ಲ ಜನ, ತುಂಬ ಜನ ಇದ್ದಾರೆ. ಮತ್ತು ಮಂಡೇ ಅಲ್ವಾ, ಅಲ್ಲಿ ಸ್ವಲ್ಪ ಜನ ಇದ್ದಾರೆ. ರಜಾ ಕೂಡ ಅಲ್ವಾ ಇವಾಗ ಎಲ್ಲರಿಗೂ, ಸೊ ಹಾಗಾಗಿ ಸ್ವಲ್ಪ ಜನ ಜಾಸ್ತಿನೇ ಇದ್ದಾರೆ. ನೋಡಿ ಗಾಯ್ಸ್, ಎಷ್ಟು ಜನ ಅವರೇ, ಸಖತ್ ಜನ ಅವರೇ. ಇಲ್ಲಿ ತೇರು ಮಾಡ್ತಾರೆ ಅನ್ಸುತ್ತೆ, ಸೊ ಅದಕ್ಕೆ ಕಟ್ತವ್ರೆ ನೋಡಿ. ಸಖತ್ ಜನ ಮಾತ್ರ ಸಖತ್ ಅವರೇ. ನೋಡಿ ಗಾಯ್ಸ್, ಬಂಗಾರದ ತೇರು, ಗೋಲ್ಡನ್ ಚಾರ್ಕೋಟ್, ಇದು ಇವಾಗ ಕಟ್ತವ್ರೆ. ಗಾಯ್ಸ್, ನಾವು ಇವಾಗ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಅಲ್ಲಿ ತುಂಬ ಜನ ಇದ್ದರು, ಲೇಟ್ ಆಯಿತು ದೇವ್ರು ನೋಡೋದು. ಬಟ್ ನೋಡಿಕೊಂಡು ಇವಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಇಲ್ಲಿ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಇವಾಗ ಟೈಮ್ ಬಂದರೆ ಟೈಮ್ ಎಷ್ಟು 12:55 ಆಗಿದೆ. ನೋಡೋಣ ಬನ್ನಿ ಗೈಸ್, ಇಲ್ಲೆಷ್ಟು ಜನ ಇರ್ತಾರೆ ಅಂದ್ಬಿಟ್ಟು. ಅಲ್ಲಂತೂ ಸಖತ್ ಜನ ಇದ್ದರು, ಸಖತ್ ಸೆಕೆ ಅಂದರೆ ಸೆಕೆ ಗೈಸ್. ಫುಲ್ಲು ಬಿಸಿಲು ಇಲ್ಲಿ. ಧರ್ಮಸ್ಥಳದಲ್ಲಂತೂ ಸಖತ್ ಬಿಸಿಲಿತ್ತು. ಇಲ್ಲೂ ಹಂಗೆ ಇದೆ. ನಮಗೆ ಬರೋಕ್ಕೆ ಆಗಿಲ್ಲ, ಬಟ್ ಆದರೂ ಬಂದ್ವಿ. ನೋಡೋಣ ಗೈಸ್ ಬನ್ನಿ, ಇಲ್ಲೆಷ್ಟು ಜನ ಇರ್ತಾರೆ ಅಂತ. ಅಲ್ಲಿ ಒಳಗಡೆ ದೇವ್ರನ್ನ ತೋರ್ಸೋಕ್ಕಾಗಿಲ್ಲ,
ತೋರ್ಸಂಗಿಲ್ಲ ಅಲ್ವಾ, ಅದು ನಿಮಗೆ ಗೊತ್ತಿರೋದೆ. ಬೆಳಗ್ಗೆನೇ ಹೋಗ್ಬಿಟ್ಟು ಇವತ್ತು ಸೋಮವಾರ ಬೇರೆ ಅಲ್ವಾ, ಸಖತ್ ಜನ ಬೇರೆ ಇದ್ದರು. ಬೆಳಗ್ಗೆನೇ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಆ್ಯಂಡ್ ನೆಕ್ಸ್ಟು ಇಲ್ಲಾದಮೇಲೆ ಎಲ್ಲಿ ಹೋಗ್ತೀವಿ ಅಂತ ಇನ್ನೂ ನೀಟಾಗಿ ಗೊತ್ತಿಲ್ಲ ಗೈಸ್. ಮಂಗಳೂರು ಅಂತ ಇದೆ, ಬಟ್ ನೋಡೋಣ ಎಲ್ಲಿ ಹೋಗ್ತೀವಿ ಅಂತ. ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ನಾವು ಯಾರ್ಯಾರು ಬಂದಿದ್ದೀವಿ ಅಂದರೆ ನಾನು, ನಮ್ಮಮ್ಮ, ನಮ್ಮ ಅಕ್ಕ ಮತ್ತು ನಮ್ಮ ದೊಡ್ಡಮ್ಮ 4 ಜನ ಬಂದಿದ್ದೀವಿ. ಸಖತ್ ಬಿಸಿಲಿದೆ ಗೈಸ್, ಆಗ್ತಾಯಿಲ್ಲ. ಪರವಾಗಿಲ್ಲ, ಬನ್ನಿ ಹೋಗೋಣ ಅಂದರು. ನೋಡಿ ಫುಲ್ ಬರೀ ಕಾರ್ಗಳು ಇದೆ ನೋಡಿ. ಇವಾಗ ಅಲ್ಲಿ ದೇವಸ್ಥಾನ ಹತ್ರ ಹೋಗೋಣ ಗೈಸ್. ಇಲ್ಲಿ ಬಂದ್ವಿ ದೇವಸ್ಥಾನ ಮುಂದೆ, ಅದೇ ತೇರು. ಆ್ಯಂಡ್ ಇಲ್ಲೇನು ಅಷ್ಟೊಂದು ಕ್ರೌಡ್ ಇಲ್ಲ, ಜನ ಅಷ್ಟೇನಿಲ್ಲ. ಧರ್ಮಸ್ಥಳದಲ್ಲಂತೂ ಸಖತ್ ಜನ ಇದ್ದರು, ಅಂದರೆ ಇಲ್ಲೇನು ಅಷ್ಟೊಂದು ಜನ ಇಲ್ಲ. ನೋಡಿ ಇದೇ ತೇರು. ಒಳಗಡೆ ಹೋಗೋಣ ಬನ್ನಿ ಗೈಸ್. ಒಳಗಡೆ ಎಷ್ಟು ಜನ ಇರ್ತಾರೆ ಅಂತ ನೋಡೋಣ. ಹೊರಗಡೆ ಏನು ಅಷ್ಟಿಲ್ಲ, ಮಧ್ಯಾಹ್ನ ಅಲ್ಲ ಅಷ್ಟಿಲ್ಲ. ಒಳಗಡೆ ನೋಡೋಣ ಗೈಸ್. ನೋಡಿ ಕುಕ್ಕೆ ಸುಬ್ರಹ್ಮಣ್ಯ. ಧರ್ಮಸ್ಥಳಕ್ಕೆ ಬಂದರೆ ಇಲ್ಲಿಗೆ ಬರಲೇಬೇಕಲ್ವಾ, ಸೊ ಅದಕ್ಕೆ ಬಂದ್ವಿ. ಬನ್ನಿ ನೋಡೋಣ ಗೈಸ್, ಒಳಗಡೆ ಹೋಗೋಣ. ಗೈಸ್ ನೋಡಿ, ಇದು ಹಿಂದೆ ಫುಲ್ಲು ಬೆಟ್ಟ, ಆಮೇಲೆ ಮರಗಳೆಲ್ಲ ಇದೆ, ಅದ್ರ ಮಧ್ಯ ದೇವರಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಒಂಥರ ಚೆನ್ನಾಗಿದೆ. ಧರ್ಮಸ್ಥಳನೂ ಹಿಂಗೆ ಅಲ್ವಾ, ಬಟ್ ಅದಕ್ಕಿಂತ ಇದು ಒಂಥರ ಇದಾಗಿದೆ ನೋಡಿ ಗೈಸ್. ಇದು ತೇರು, ಇದೇ ದೇವಸ್ಥಾನ. ಇವಾಗ ಒಳಗಡೆ ಹೋಗೋಣ ಬನ್ನಿ ಗೈಸ್. ನೋಡಿ ಇಲ್ಲೆಲ್ಲ ಇದೆ ಜನ, ನೋಡಿ ಎಷ್ಟು ಜನ ಅವರೇ. ಫುಲ್ ಶೆಕೆ ಆಗ್ತಾಯಿದೆ ಗೈಸ್, ಆಗ್ತಾನೆ ಇಲ್ಲ. ಈ ಬಟ್ಟೆ ಹಾಕ್ಕೊಂಡು ಈ ಬಿಸಿಲಲ್ಲಿ ಫುಲ್ ಶೆಕೆ, ಬಟ್ ಪರವಾಗಿಲ್ಲ ಗೈಸ್. ಬರೋದು ಒಂದು ಟೈಮ್ ನೋಡ್ಕೊಂಡು ಹೋಗೋಣ ಅಲ್ವಾ, ಅದಕ್ಕೆ ಬಂದ್ವಿ. ಬನ್ನಿ ಇವಾಗ ಒಳಗಡೆ ಹೋಗೋಣ. ನೋಡಿ ಗೈಸ್, ಎಲ್ಲ ಒಳಗಡೆ ಹೋಗ್ತಾಯಿದ್ವಿ. ಜನ ನೋಡಿ ಗೈಸ್, ಎಷ್ಟು ಜನ ಅವರೇ. ಇಲ್ಲೇ ಇಲ್ಲಿಂದಲೇ ಸ್ಟಾರ್ಟ್ ಆಗಿದೆ, ಎಷ್ಟೊಂದು ಜನ ಅವರು ನೋಡಿ. ಅಲ್ಲಿ ಅನ್ನಪ್ರಸಾದ ಬರ್ತದೆ, ಇದು ದೇವಸ್ಥಾನಗೆ. ಬನ್ನಿ ಯಾವ ಒಳಗಡೆ ಹೋಗೋಣ ಗೈಸ್. ನೋಡಿ ಇದೇ ದೇವರು, ಒಳಗಡೆ ತೋರ್ಸಂಗಿಲ್ಲ, ಸೊ ಇಲ್ಲೇ ತೋರಿಸ್ತಾ ಇದ್ದೀನಿ. ನೋಡಿ ಅಲ್ಲಿ ಪ್ರಸಾದಗೆ ಜನ ಹೋಗ್ತಾರೆ. ನಾವಿಲ್ಲಿ ದೇವ್ರ ದೇವಸ್ಥಾನ ಹೋಗ್ತಾರೆ. ಒಳಗಡೆ ಹೋಗೋಣ ಗೈಸ್. ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ. ನೋಡಿ ಇಲ್ಲಿ ಕಾಲು ತೊಳ್ಕೊಳಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಈ ಥರ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಅಲ್ಲಿಂದ ಆರಾಮಾಗಿ ಕಾಲು ತೊಳ್ಕೊಂಡು ಹಂಗೆ ಹೊರಗಡೆ ಹೋಗ್ಬೋದು. ನೀವೇನು ಅಲ್ಲೇ ಹೋಗಿ ಕಾಲು ತೊಳ್ಕೊಬೇಕಂತ ಇಲ್ಲ ನೋಡಿ, ಆ ಕಡೆ ಎಲ್ಲ ಅಲ್ಲಿಂದ ಕಾಲು ತೊಳ್ಕೊಬೋದು ಅಷ್ಟೇ ಗೈಸ್. ಇವಾಗ ದೇವ್ರ ದರ್ಶನ ಎಲ್ಲ ಆಯಿತು ಗೈಸ್, ಚೆನ್ನಾಗಿ ದೇವ್ರನ್ನ ನೋಡ್ಕೊಬಂದು ಗೈಸ್. ಕಾಲು ಸಖತ್ ಸುಡ್ತಾ ಇದೆ ಗೈಸ್, ಬೇಗ ಹೋಗ್ಬೇಕು ಆಗ್ತಾಯಿಲ್ಲ. ನೋಡಿ ಗೈಸ್, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಚೆನ್ನಾಗಿ ದರ್ಶನ ಆಯಿತು. ಇವಾಗ ಮತ್ತೆ ಧರ್ಮಸ್ಥಳಕ್ಕೆ ಹೋಗಬೇಕು, ಹೋಗೋಣ ಬನ್ನಿ ಗೈಸ್. ನೋಡಿ ಗೈಸ್ ಹೆಂಗಿದೆ ಫುಲ್ಲು, ಇಲ್ಲಿಂದ ವ್ಯೂ ನೋಡಿ, ಫುಲ್ ವ್ಯೂ ಚೆನ್ನಾಗಿದೆ. ಬಟ್ ಮಧ್ಯಾಹ್ನ ಆಯ್ತಲ್ವಾ, ಸ್ವಲ್ಪ ಕಾಲು ತುಂಬ ಸುಡ್ತಾಯಿದೆ, ಶೆಕೆ ತುಂಬ ಆಗ್ತದೆ. ಪರವಾಗಿಲ್ಲ ಬನ್ನಿ ಗೈಸ್, ಹೋಗೋಣ. ಇದೆ ನೋಡೋಣ ಬನ್ನಿ ಗೈಸ್, ಏನಿದೆ ಶಾಪಿಂಗ್ ಮಾಡೋಕ್ಕೆ ಅಂತ ನೋಡೋಣ ಗೈಸ್. ನೋಡಿ ಏನೇನೋ ಇಟ್ಟವ್ರೆ ನೋಡಿ ಗೈಸ್. ಫ್ಲವರ್ಸ್ ಎಲ್ಲ ಇಟ್ಟವ್ರೆ, ಬರೀ ಆಟ ಸಾಮಾನಿದೆ ಗೈಸ್ ಚಿಕ್ಕ ಮಕ್ಳಿಗೆ. ಅಲ್ಲೆಲ್ಲ ದೇವ್ರದ್ದು ಇಟ್ಟವ್ರೆ ಗೈಸ್. ನೋಡಿ ನಾವು ಇವಾಗ ಊಟ ಮಾಡೋಕ್ಕೆ ಅಂದ್ಬಿಟ್ಟು ಹೋಟೆಲ್ಗೆ ಬಂದ್ವಿ. ಅಲ್ಲಿ ಪ್ರಸಾದ ಖಾಲಿ ಆಗಿಬಿಟ್ಟಿತ್ತಂತ, ಸೊ ಅದಕ್ಕೆ ನಾನು ಕರ್ಡ್ ರೈಸ್ ತೊಗೊಂಡಿದ್ದೀನಿ. ಮತ್ತು ನಮ್ಮಮ್ಮ, ನಮ್ಮ ದೊಡ್ಡಮ್ಮ ಚಪಾತಿ ತೊಗೊಂಡವ್ರೆ, ನಮ್ಮ ಅಕ್ಕ ಫ್ರೈಡ್ ರೈಸ್ ತೊಗೊಂಡೋಳು. ಇವಾಗ ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನೋಡಿ. ನೋಡಿ ಗೈಸ್ ಎಲ್ಲ ಏನೇನು ಇಟ್ಟವ್ರೆ ಅಂಗಡಿಲಿ. ಈ ಕಡೆ ನೋಡಿ ಎಲ್ಲ ಬರೀ ಚಿಕ್ಕ ಮಕ್ಕಳಿಗೆ ಇದೆ. ಆ್ಯಕ್ಚುಲಿ ಒಂದು ಬ್ಯಾಗ್ ಇದೆ, ಆ್ಯಂಡ್ ಇದು ಎಲ್ಲ ಉದ್ದದು ನೋಡಿ, ಒಂದು ಬ್ಯಾಗ್ ಇದೆ. ಇಲ್ಲೆಲ್ಲ ಇದಿಟ್ಟವ್ರೆ.
ಇಷ್ಟೇ ಗೈಸ್. ಇಲ್ಲಿ ಸ್ವಲ್ಪ ಚಿಕ್ಕದಿದೆ ಶಾಪಿಂಗ್ ಸೆಂಟರ್ ಇಷ್ಟೇ. ಗೈಸ್ ಇಲ್ಲಿ ನೋಡಿ ಚೆನ್ನಾಗಿದೆ ಎಲ್ಲ ಕಿಚನ್. ಇದು ಚೆನ್ನಾಗಿದೆ ನೋಡಿ ಎಲ್ಲ ಕ್ಯೂಟಾಗಿ ಚೆನ್ನಾಗಿದೆ ಎಲ್ಲ ನೋಡಿ ಗೈಸ್. ಫ್ಲವರ್ ಎಷ್ಟು ಚೆನ್ನಾಗಿದೆ. ಅದು ಹೇರ್ ಬ್ಯಾಂಡ್ ಚೆನ್ನಾಗಿದೆ. ಗಾಯ್ಸ್ ಇವಾಗ ಎಲ್ಲ ಮುಗೀತು. ಬ್ಯಾಕ್ ಟು ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ಇವಾಗ ಧರ್ಮಸ್ಥಳಗೆ ಹೋಗಬೇಕು. ಗೈಸ್ ನೋಡಿದ್ರಲ್ಲ ಸಖತ್ತು ಬಿಸಿಲಿದೆ ಗೈಸ್ ಮಾತ್ರ. ಅಪ್ಪ ಇವಾಗ ಊಟ ಮಾಡಿ ಜ್ಯೂಸ್ ಕುಡಿದು ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ತಗೊಂಡು ಇವಾಗ ಮತ್ತೆ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ ಗೈಸ್. ಸಖತ್ತು ಬಿಸಿಲು ಮಾತ್ರ ಸಖತ್ತಿದೆ. ಧರ್ಮಸ್ಥಳಕ್ಕೆ ಹೋಗೋಣ ಬನ್ನಿ ಗೈಸ್. ಧರ್ಮಸ್ಥಳದಲ್ಲಿ ಒಳಗಡೆ ತೋರ್ಸೋಕ್ಕಾಗಿಲ್ಲ, ಇಲ್ಲೂ ಒಳಗಡೆ ತೋರಿಸಿಲ್ಲ. ಬಟ್ ನೋಡೋಣ ಬನ್ನಿ. ಇವಾಗ ಎಷ್ಟು ಜನ ಇರ್ತಾರೆ ಅಂದ್ಬಿಟ್ಟು ನೋಡೋಣ ಬನ್ನಿ ಗೈಸ್. ಧರ್ಮಸ್ಥಳದ ಇಲ್ಲೇ ನೋಡಿ, ಇಲ್ಲಿ ಜನನೇ ಇಲ್ಲ. ಇಲ್ಲಿ ನೋಡಿ ಫುಲ್ ಖಾಲಿ ಆಗಿಬಿಟ್ಟಿದ್ದಾರೆ ಇವಾಗ. ಆವಾಗಲೇನಾದರೂ ಸ್ವಲ್ಪ ಜನ ಇದ್ದರು, ಬಟ್ ಇವಾಗ ಫುಲ್ಲು ಖಾಲಿ ಆಗಿಬಿಟ್ಟಿದ್ದಾರೆ ಜನ. ಇವಾಗ ಇದಕ್ಕೆ ಬಸ್ ಸ್ಟಾಪ್ಗೆ ಹೋಗೋಣ ಬನ್ನಿ ಗೈಸ್. ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಆಮೇಲೆ ಇದು ಹೋಗೋಣ ಗೈಸ್. ನೋಡಿ ಇಲ್ಲೂ ಸ್ವಲ್ಪ ಅಂಗಡಿಗಳು ಇದೆ. ನಂದು ಔಟ್ಫಿಟ್ ನೋಡ್ತೀರಾ ಗೈಸ್? ನಂದು ಔಟ್ಫಿಟ್ ನೋಡಿ, ಇವತ್ತು ಫುಲ್ ಲಂಗ ದಾವಣಿ ಹಾಕಿದ್ದೀನಿ ಗೈಸ್ ನೋಡಿ. ಸೊ ಈ ಥರ ಇವತ್ತಿಂದು ಔಟ್ಫಿಟ್ ಇದೆ. ಇವಾಗ ಧರ್ಮಸ್ಥಳ ಹೋಗೋಣ ಬನ್ನಿ ಗೈಸ್. ಹೋಗೋಣ. ಹೆಂಗಿದೆ ಅಂತ ನನ್ನ ಔಟ್ಫಿಟ್ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಹೇಳಿ, ಓಕೆನಾ? ಒಂದು ಬಸ್ ಹೋಯ್ತು, ಯಾವ ಬಸ್ ಅಂತ ಗೊತ್ತಿಲ್ಲ, ಪರವಾಗಿಲ್ಲ ಬನ್ನಿ. ಇವಾಗ ಧರ್ಮಸ್ಥಳಕ್ಕೆ ಹೋಗೋಣ. ಇವಾಗ ಟೈಮ್ ಎಷ್ಟಂದರೆ 2:30 ಆಗಿದೆ ಗೈಸ್. ಇವಾಗ ಹೋಗೋಷ್ಟೊತ್ತಲ್ಲಿ ಒಂದು 4 o'clock ಆಗುತ್ತೆ. ಇಲ್ಲೆಲ್ಲ ಶಾಪಿಂಗ್ ಮಾಡ್ತಾವ್ರೆ ಗೈಸ್ ನೋಡಿ. ಇಲ್ಲೆಲ್ಲ ಶಾಪಿಂಗ್ ಮಾಡ್ತಾವ್ರೆ. ನಾವು ಸ್ವಲ್ಪ ಶಾಪಿಂಗ್ ಮಾಡೋಣ ಬನ್ನಿ ಗೈಸ್. ಗೈಸ್ ನೋಡಿ ಗೈಸ್, ಬಾರ್ಬಿದು ಚೆನ್ನಾಗಿದೆ. ಇದೆಲ್ಲ ಅವಾಗ ಫುಲ್ ಕ್ರೇಜ್ ಇತ್ತು. ಏನು ನೋಡಿ ಫುಲ್ ಆಟ ಸಾಮಾನುಗಳಿದೆ. ಗೈಸ್ ಅಲ್ಲಿ ನಾವೆಲ್ಲ ಶಾಪಿಂಗ್ ಮಾಡಿಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಶಾಪಿಂಗ್ ಮಾಡೋಣ ಅಂತ ಹಿಂಗೆ ಹೋಗ್ತಾಯಿದ್ದೀವಿ. ಇವಾಗ ಅಲ್ಲಿ ಬಸ್ ಸ್ಟಾಪ್ಗೆ ಹೋಗೋಣ ಗೈಸ್. ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಬಸ್ ಎಲ್ಲಿದೆಯೋ ಅಲ್ಲಿ ಗೊತ್ತಿಲ್ಲ ಇನ್ನು. ಬನ್ನಿ ಇವಾಗ ಫಸ್ಟು ಬಸ್ ಸ್ಟಾಪ್ಗೆ ಹೋಗೋಣ. ಬಸ್ ಸ್ಟಾಪ್ಗೆ ಹೋಗಿ ಆಮೇಲೆ ನೋಡೋಣ. ಇಲ್ಲಿ ನೋಡಿ ಗೈಸ್, ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಬೆಟ್ಟ, ಮಧ್ಯ ದೇವಸ್ಥಾನ ಸಕ್ಕತ್ತಾಗಿದೆ ಗೈಸ್ ನೋಡಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಯಾರ್ಯಾರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀರಾ ಅಂದ್ಬಿಟ್ಟು ನಂಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಬಂದಿಲ್ಲ ಅಂದರೆ ಒನ್ ಟೈಮ್ ಬನ್ನಿ ನೀವು ಕೂಡ. ಇಲ್ಲೂ ಕೂಡ ಅಂಗಡಿಗಳಿದೆ ನೋಡಿ ಗೈಸ್. ಇಲ್ಲೆಲ್ಲ ಫುಲ್ಲು ಖಾಲಿ ಜಾಗದೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಫುಲ್ಲು ಅಂಗಡಿಗಳಿದೆ. ಅಂದರೆ ಇಲ್ಲಿ ಅಷ್ಟಿಲ್ಲ, ಧರ್ಮಸ್ಥಳದಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಇಲ್ಲಿ ಅಷ್ಟೇನಿಲ್ಲ ಅಂಗಡಿಗಳು ನೋಡಿ. ನೋಡಿ ಚೆನ್ನಾಗಿದೆ. ಇವಾಗ ಹೋಗೋಣ ಗೈಸ್. ನೋಡಿ ಒಂಥರ ಚೆನ್ನಾಗಿದೆ ಗೈಸ್. ಇಲ್ಲಿ ನೋಡಿ ಬೆಟ್ಟ ನೋಡಿ, ಬೆಟ್ಟ ಕೆಳಗಡೆ ದೇವರಿದೆ. ಚೆನ್ನಾಗಿದೆ ಗೈಸ್. ನೀವು ಒನ್ ಟೈಮ್ ಬನ್ನಿ ಗೈಸ್. ನೀವು ಒನ್ ಟೈಮು ಬಂದಿಲ್ಲ ಅಂದರೆ, ಧರ್ಮಸ್ಥಳಕ್ಕೆ ಬಂದರೆ ಕುಕ್ಕೆಗೆ ಬರಲೇಬೇಕಲ್ಲ. ಬನ್ನಿ ಗೈಸ್ ನೀವು ಒನ್ ಟೈಮ್. ಬಂದಿರೋರಲ್ಲ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ, ಓಕೆನಾ? ಅಂದರೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಇವಾಗ ಏನಿಲ್ಲ, ನೆಕ್ಸ್ಟು ಧರ್ಮಸ್ಥಳಗಳು ಸಂಜೆ ಮತ್ತೆ ದೇವ್ರ ದರ್ಶನ ಮಾಡೋಣ ಅಂತೇಳಿ ಧರ್ಮಸ್ಥಳದಲ್ಲಿ. ಅದನ್ನ ತೋರ್ಸೋಕ್ಕಾಗಲ್ಲ ಬಿಡಿ ಗೈಸ್, ತೋರ್ಸೋಕ್ಕಾಗಲ್ಲ. ನೋಡೋಣ ಬನ್ನಿ. ನೋಡಿ ಇಲ್ಲೂ ಇದೆ ಅಂಗಡಿಗಳು ನೋಡಿ ಗೈಸ್. ಇದು KSRTC ಬಸ್ ಸ್ಟಾಪ್. ಇವಾಗ ನಾವು ಧರ್ಮಸ್ಥಳಕ್ಕೆ ಹೋಗಿ ಒಂದು ವಾಟರ್ ಬಾಟಲ್ ತೊಗೊಂಡಿದ್ದೆ, ಕೋಲ್ಡ್ ವಾಟರ್ ಈ ಸಮ್ಮರ್ಗೆ ಕೋಲ್ಡೇ ಬೆಸ್ಟ್. ಸೊ ತೊಗೊಂಡು ನೋಡಿ KSRTC ಬಸ್ ಸ್ಟಾಪ್ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹಾಕಿದ್ದಾರೆ. ಇವಾಗ ಹೋಗೋಣ ಬನ್ನಿ ಗೈಸ್. ನೋಡಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ BMTC ಇನ್ನೂ ಬಿಟ್ಟಾರೆ ನೋಡಿ ಗೈಸ್. BMTC ಬಸ್ಸು ಬ್ಯಾಂಗ್ಳೂರು ಬಸ್ಸು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದೆ, ಧರ್ಮಸ್ಥಳಕ್ಕೆ ಬಂದಿದೆ ನೋಡಿ ಗೈಸ್ ಹೇಗಿದೆ. ಬನ್ನಿ ಗೈಸ್ ಇವಾಗ ಹೋಗೋಣ. ನೋಡಿ ಇವಾಗ ಬಸ್ಸಲ್ಲಿ ಬಂದು ಕೂತ್ಕೊಂಡ್ವಿ.
ಫುಲ್ಲು ಲಾಸ್ಟಿಗೆ ಸಿಗ್ತದೆ, ಫುಲ್ಲೆಲ್ಲ ಕೂತ್ಕೊಬಿಟ್ಟಿದ್ರು. ಇದು ಫುಲ್ ಲಾಸ್ಟಿಗೆ ಸಿಕ್ತು, ಲಾಸ್ಟಲ್ಲಿ ಕೂತಿದ್ದೀವಿ. ಇವಾಗ ಧರ್ಮಸ್ಥಳ ನೋಡಿ ಫುಲ್ಲು ಬೆಂಗಳೂರಲ್ಲಿರೋ ಬಸ್ಸು ಇಲ್ಲಿ ಬಂದಿದೆ. ಯಾಕೆ ಬಂದಿದೆ ಗೊತ್ತಿಲ್ಲ. ಧರ್ಮಸ್ಥಳದಲ್ಲೂ ಇದೆ ಬಸ್ ನೋಡಿ. ಇವಾಗ ಹೋಗೋಣ ಬಸ್, ಬನ್ನಿ ಧರ್ಮಸ್ಥಳ ಹೋಗಿ ಮತ್ತೆ ಸಿಗ್ತೀವಿ ಬಸ್. ಓಕೆನಾ? ಗೈಸ್, ವಿ ಆರ್ ಬ್ಯಾಕ್ ಟು ಧರ್ಮಸ್ಥಳ. ನಾವು ರೂಮ್ಗೆ ಹೋಗೋಣ ಬನ್ನಿ. ನೋಡಿ ಗೈಸ್, ಇವಾಗ ನಾವು ನೋಡಿ ಗೈಸ್, ಇವಾಗ ಸಂಜೆ 8:20 ಆಗಿದೆ. ಸೊ ಇವಾಗ ಮತ್ತೆ ದೇವ್ರ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದುಬಿಟ್ಟು ಮಲ್ಕೊಬಿಟ್ವಿ ಗೈಸ್, ಸಾಕಾಗ್ಬಿಟ್ಟಿತ್ತು ಫುಲ್ಲು. ಇವಾಗ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀವಿ ದೇವ್ರ ದರ್ಶನಕ್ಕೆ. ಬನ್ನಿ ಗೈಸ್ ಹೋಗೋಣ. ಇವಾಗ ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಇಷ್ಟೊತ್ತಲ್ಲ ಗೈಸ್ ಚೆನ್ನಾಗಿರೋದು. ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಬನ್ನಿ ಗೈಸ್ ನೋಡೋಣ ಹೆಂಗಿರುತ್ತೆ. ಮಾರ್ನಿಂಗ್ ಒಂದು ಟೈಮ್ ಆಯಿತು, ಇವಾಗ ಒಂದ್ಸಲ ದೇವ್ರ ದರ್ಶನ ಮಾಡ್ಕೊಂಡು ಬಂದುಬಿಟ್ಟು ಮಲ್ಕೊಬಿಡೋದೆ. ನಾಳೆ ನೆಕ್ಸ್ಟ್ ಊರಿಗೆ ಹೋಗೋದು ಗೈಸ್. ಇವಾಗ ಹೋಗ್ತಾ ಇದ್ದೀವಿ ನೋಡಿ, ಇಲ್ಲೇ ಹೋಗ್ತಾ ಇದ್ದೀವಿ. ಇಲ್ಲೇನೋ ಇದೆ ಗೈಸ್, ನಿಮಗೆ ಗೊತ್ತಾ ಏನಿದೆ ಅಂತ? ಏರೋಪ್ಲೇನ್ ಇದೆ ಗೈಸ್ ಇಲ್ಲಿ. ತೋರಿಸ್ತೀನಿ ನೋಡಿ. ಅಲ್ಲಿ ಗೈಸ್ ಏರೋಪ್ಲೇನ್ ಇದೆ, ಇಲ್ಲೊಂದು ನಿಲ್ಸೋರು ಏರೋಪ್ಲೇನ್ ನೋಡಿ ಗೈಸ್. ಹೋಗೋಣ ಬನ್ನಿ. ಇವಾಗ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸಲ ಬರೋಣ. ಗೈಸ್, ದೇವಸ್ಥಾನ ಹತ್ರ ಬಂದ್ವಿ. ಇವಾಗ ಮುಂದೆ ಹೋಗೋಣ ಗೈಸ್. ಮುಂದೆ ಹೋಗ್ಬಿಟ್ಟು ಅಲ್ಲಿಂದ ತರಿಸ್ತೀನಿ ನನಗೆ ಎಷ್ಟೋಗೋಣ. ಟೈಮ್ ನೋಡಿ ಗೈಸ್, ನೋಡಿ ಗೈಸ್ ಎಷ್ಟು ಜನ ಅವರೇ. ಇವಾಗ ಸ್ವಲ್ಪ ಜನ ಕಮ್ಮಿ ಆಗವ್ರೆ. ದೇವ್ರ ದರ್ಶನಕ್ಕೆ ಎಷ್ಟು ಕ್ಯೂ ಇದೆ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ ಗೈಸ್ ಎಷ್ಟು ಕ್ಯೂ ಇದೆ ನೋಡಿ. ಇಲ್ಲಿ ಜನ ಕಮ್ಮಿ ಆಗವ್ರೆ, ಅಲ್ಲೂ ಏನಷ್ಟು ಜನ ಇಲ್ಲ. ಬನ್ನಿ ಗೈಸ್ ಹೋಗೋಣ. ನೋಡಿ ಗೈಸ್ ಅಷ್ಟೊಂದೇನು ಜನ ಇಲ್ಲ. ಬೇಗ ಬೇಗ ಹೋಗೋಣ, ಆಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ ದೇವಸ್ಥಾನ. ಸೊ ಅದಕ್ಕೆ ಬೇಗ ಬೇಗ ಹೋಗೋಣ. ಅಷ್ಟೊಂದು ಜನ ಏನಿಲ್ಲ. ಬನ್ನಿ ನೋಡಿ ಗೈಸ್, ವೇಟು ದರ್ಶನ. ಬನ್ನಿ ಇವಾಗ ಹೋಗೋಣ, ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಬರೋಣ. ನೋಡಿ ಗೈಸ್, ಎಂಟ್ರಿ ಇಟ್ಟು ದರ್ಶನ. ಇಲ್ಲಿ ಲಗೇಜ್ ರೂಮು, ಇದು ಲಗೇಜ್ ರೂಮು, ಅಲ್ಲಿ ಇದಿದೆ ನೋಡಿ ಗೈಸ್. ಹೋಗ್ಬೇಕಂದ್ರೆ ಇಲ್ಲಿ ಬನ್ನಿ, ಇಲ್ಲಿ ಸ್ವಲ್ಪ ಕಾಲು ಚುಚ್ಚತ್ತೆ, ಹುಷಾರಾಗಿ ಹೋಗ್ಬೇಕು. ಗೈಸ್ ಇವಾಗ ಬಂದ್ವಿ, ದೇವ್ರ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಅಂತ ಜಾಸ್ತಿ ಏನಿಲ್ಲ ಸುತ್ತೋದು, ಬೇಗನೆ ಇದೆ ನೋಡಿ. ಅಲ್ಲೆಲ್ಲ ಏನಿಲ್ಲ, ಟೈಮ್ ಆಯ್ತಲ್ಲ, ಸೊ ಅದಕ್ಕೆ ನನಗೆ ಬೇಗನೆ ಕಳಿಸ್ತಾ ಇದ್ದಾರೆ. ಇವಾಗ ದೇವ್ರ ದರ್ಶನಕ್ಕೆ ನೋಡಿ ಗೈಸ್, ಹಿಂದೆ ಯಾರಿಲ್ಲ, ಮುಂದಿನ ಅಷ್ಟೊಂದು ಜನ ಇಲ್ಲ, ಸ್ವಲ್ಪ ಜನ ಅವರು ಅಷ್ಟೇ. ಇವಾಗ ಬಂದು ದೇವ್ರ ದರ್ಶನ ಮಾಡ್ಕೊಬರೋದು. ಗೈಸ್ ನೋಡಿ, ಇಲ್ಲಿ ಈ ಥರ ಫ್ಯಾನ್ ಎಲ್ಲ ಹಾಕ್ತಾರೆ, ಈ ಥರ ಕುತ್ಕೊಳ್ಳೋಕ್ಕೆಲ್ಲ ಮಾಡೋರು. ಚೆನ್ನಾಗಿದ್ದಾರೆ ಗೈಸ್ ಇವಾಗೆಲ್ಲ. ಫುಲ್ ಫ್ಯಾನ್ ಎಲ್ಲ ಹಾಕ್ಬಿಟ್ಟು ಕುತ್ಕೊಳ್ಳೋಕ್ಕೆಲ್ಲ ಮಾಡೋರು. ಎಷ್ಟು ಕ್ಯೂ ಇದೆ, ಬನ್ನಿ ಹೋಗೋಣ. ನೋಡಿ ಗೈಸ್, ಅಲ್ಲಿ ಬನ್ನಿ ದೇವಸ್ಥಾನ
ದೇವಸ್ಥಾನ ಹೆಂಗಿದೆ. ಇವಾಗ ನಮ್ಮದೆಲ್ಲ ದರ್ಶನ ಆಯಿತು ನೋಡಿ. ಅಲ್ಲೇ ಮಂಜುನಾಥ ಸ್ವಾಮಿ ಇರೋದು ಹಾಕಿದ್ದಾರೆ. ಇವೆಲ್ಲ ಕ್ಲೋಸಿಂಗ್ ಟೈಮ್ ಇದು. ಸುಮ್ಮನೆ ಅಲ್ಲಿ ಬಂದು ವಿಡಿಯೋ ತೆಗೆದು ನೋಡಿ ಗೈಸ್ ನೋಡಿ. ಇವಾಗ ಇಲ್ಲಿ ಏನು ಪಲ್ಲಕ್ಕಿ ಉತ್ಸವ ಮಾಡ್ತಾಯಿದ್ದಾರೆ ದೇವಸ್ಥಾನ ಒಳಗೇನೆ. ಇವತ್ತೇನೋ ಮಾಡ್ತಾಯಿದ್ರು. ಲೈಕ್ ಯಾವಾಗೂ ಅಷ್ಟು ಮಾಡಲ್ವಂತೆ, ಇದೆ ತುಂಬ ತಿಂಗಳಾದ್ಮೇಲೆ ಮಾಡ್ತಾರಂತೆ. ಸೊ ಇವತ್ತು ನಾವು ಹೋಗಿದ್ವಲ್ಲ, ನಮಗೆ ಗೊತ್ತೇ ಇಲ್ಲ ಇದು ಮಾಡ್ತಾರೆ ಅಂದ್ಬಿಟ್ಟು. ಆಮೇಲೆ ಇದನ್ನು ಎಲ್ಲ ನೋಡಿಕೊಂಡು ಬಂದ್ವಿ. ಒಂದು 16 ರೌಂಡ್ ಹೋಗ್ತಾರೆ ಅನಿಸುತ್ತೆ ಫುಲ್ಲು ದೇವಸ್ಥಾನ ಸುತ್ತ, ಅಂದರೆ ಒಳಗಡೆನೆ. ಚೆನ್ನಾಗಿ ಮಾಡಿದರು ಗೈಸ್ ನೋಡಿ. ಅದು ಪಲ್ಲಕ್ಕಿ ಇದೆಲ್ಲ ಅದ್ರೊಳಗಡೆ ದೇವರಿದೆ ಚಿಕ್ಕದು ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಹೋಗ್ಬೋದು, ಅದು ದೇವ್ರು ಎತ್ಕೊಂಡು ಹೋಗ್ತಾರಲ್ಲ ಅದರಿಂದ ನಾವು ಕೂಡ ಹೋಗ್ಬೋದು. ಏನು ಇದು ಮಾಡಲ್ಲ ನೋಡಿ. ಆ ಕಡೆ ಈ ಕಡೆ ದೀಪ ಇಟ್ಕೊಂಡಿದ್ದಾರೆ, ಅಂದರೆ ಅಲ್ಲಲ್ಲೇ ಏನೋ ಮಂತ್ರ ಎಲ್ಲ ಹೇಳ್ಬಿಟ್ಟು ಇದು ಮಾಡ್ತಾಯಿರ್ತಾರೆ. ಚೆನ್ನಾಗಿತ್ತು ಗೈಸ್ ಇದು ಒಂಥರ ನೋಡೋಕ್ಕೆ ನೋಡಿ. ಇವಾಗ ಮತ್ತೆ ಎತ್ಕೊಂಡೋಗಿ ಸ್ಟಾರ್ಟ್ ಮಾಡಿದ್ರು. ನಾವು ಕೂಡ ಹಿಂದೆ ಹೋಗಿದ್ವಿ. ಅವ್ರು ಎಷ್ಟು ರೌಂಡ್ ಹೋಗ್ತಾರೆ ಅಷ್ಟು, ಅಂದರೆ ನಾವು 16 ರೌಂಡ್ ಹೋಗಿದ್ರು, ನಾವು 9 ರೌಂಡ್ ಹೋಗಿ ಬಂದ್ವಿ ಅಷ್ಟೇ ನೋಡಿ. ಇವಾಗ ಮತ್ತೆ ಇದು ದೇವ್ರ ಮುಂದೆ ಕೂರಿಸಿದ್ರು. ಈ ಥರ ಅಲ್ಲಲ್ಲೇ ಕೂರಿಸ್ಬಿಟ್ಟು ಅದೇನೋ ಪೂಜೆ ಮಾಡ್ತಾರೆ, ಅದೇನೋ ಮಂತ್ರ ಎಲ್ಲ ಹೇಳ್ಕೊಂಡು ಆಮೇಲೆ ಹಂಗೆ ಮತ್ತೆ ಮುಂದೆ ಕರ್ಕೊಂಡು ಹೋಗ್ತಾರೆ ಗೈಸ್. ಅಲ್ಲೇ ಒಂದು 11 ಗಂಟೆ ಆಯ್ತು ಅಂದ್ಕೊಳ್ಳಿ. ಅಂದರೆ ದೇವ್ರ ದರ್ಶನ ಮಾತ್ರ ಚೆನ್ನಾಗಾಯ್ತು, ಎಷ್ಟೊತ್ತಾದರೂ ನೋಡ್ಬೋದು. ನೀವು ನೈಟ್ ಟೈಮ್ ಹೋಗಿ ಗೈಸ್ ಚೆನ್ನಾಗಿರುತ್ತೆ, ಅವಾಗ ಎಷ್ಟೊತ್ತಾದರೂ ನೋಡ್ಬೋದು. ಡೇ ಟೈಮ್ ಹೋದರೆ ಬೇಗ ಬೇಗ ಕಳಿಸ್ಬಿಡ್ತಾರೆ, ನೀಟಾಗಿ ನೋಡೋಕ್ಕಾಗಲ್ಲ. ನೈಟ್ ಟೈಮ್ ಹೋದರೆ ಒಂದು 8 ಗಂಟೆ ಅದ್ರ ಮೇಲೆ 8:30 ಹಂಗೆ ಹೋದರೆ ಚೆನ್ನಾಗಿ ನೋಡ್ಬೋದು. ಇವಾಗ ನೋಡಿ, ಇವಾಗ ಮುಂದೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಅಲ್ಲಿ ದೇವರು ಒಳಗಡೆ ಇರುತ್ತೆ ನೋಡಿ, ಅಲ್ಲಿದೆ ನೋಡಿ ದೇವರು. ಆ ಥರ ಕರ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ಅಲ್ಲಿ ಯಾರಿಗೂ ವೀಡಿಯೋ ಫೋಟೋಸ್ಗೆಲ್ಲ ಬಿಡೋಲ್ಲ, ಅಂದರೆ ಇವಾಗ ಪಲ್ಲಕ್ಕಿ ಉತ್ಸವ ಮಾಡ್ತಾಯಿದ್ರಲ್ವ, ಅದಕ್ಕೆ ಫೋಟೋಸ್ ವೀಡಿಯೋ ತೊಗೋಬೋದಿತ್ತು. ಎಲ್ಲರೂ ಫೋಟೋಸ್ ವೀಡಿಯೋಸ್ ಮಾಡ್ತಾಯಿದ್ರು. ಸೊ ಅದಕ್ಕೆ ಹಂಗೆ ನಾನು ಮಾಡಿದೆ ನೋಡಿ. ಈ ಥರ ಇಲ್ಲಿ ನಿಲ್ಲಿಸ್ತಾರೆ ಬಂದ್ಬಿಟ್ಟು, ಆಮೇಲೆ ಇದಕ್ಕೆಲ್ಲ ಎಣ್ಣೆ ಹಾಕ್ತಾಯಿರ್ತಾರೆ ದೀಪಗೆ, ಆಮೇಲೆ ಅಲ್ಲಿ ಹೇಳ್ತಾರೆ, ಆಮೇಲೆ ಮತ್ತೆ ಹೋಗ್ತಾರೆ ಗೈಸ್. ಈ ಥರ ಮಾಡ್ತಾಯಿದ್ರು. ಚೆನ್ನಾಗಿತ್ತು. ಎಷ್ಟು ಸಲಿನಾದರೂ ನೋಡ್ಬೋದು ನೀವು ದೇವ್ರನ್ನ ನೋಡಿ. ಮಂಜುನಾಥ ಸ್ವಾಮಿನ ಎಷ್ಟು ಸಲಿನಾದರೂ ನೋಡ್ಬೋದು ನೀವು. ನೈಟ್ ಟೈಮೇ ಹೋಗಿ ಗೈಸ್, ಚೆನ್ನಾಗಿರುತ್ತೆ ಅವಾಗ ಮಾತ್ರ. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ, ಆದರೂ ಕೂಡ ನೋಡಿ ಮತ್ತೆ ಇವಾಗ ಎತ್ಕೊಂಡು ಹೋಗ್ತಾ ಇದ್ದಾರೆ. ಚೆನ್ನಾಗಿತ್ತು ಗೈಸ್ ಇದು ಒಂಥರ ನೋಡೋಕ್ಕೆ. ಸೊ ಓಕೆ ಗೈಸ್, ನಾನು ಈ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ, ಸೊ ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಆ್ಯಂಡ್ ಈ ವ್ಲಾಗ್ ಹೆಂಗಿತ್ತು ಅಂದ್ಬಿಟ್ಟು ನಂಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಓಕೆ ಗೈಸ್, ಮತ್ತೆ ಸಿಗೋಣ. ಬಾಯ್ ಬಾಯ್.